ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿ ಬಂದರು 4 ಜನ ಹಿಡಿದು ನನ್ನನ್ನು ಕೈಯೆಲ್ಲ ಹಿಂಗೆ ಹಿಡಿದು ಕಾಲೆಲ್ಲ ಲಾಕ್ ಮಾಡಿ ಹೋಗಿದ್ರು. ಬರಲಿಲ್ಲ, ಪಡ್ಕೊಂಡ್ರು, ಬರಲಿಲ್ಲ, ಏನೂ ಬರಲಿಲ್ಲ. ಸ್ವಲ್ಪ ಒಂದು 2-3 ಮಂತ್ಸ್ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. ಎಲ್ಲ ಬೆಚ್ಚಿ ಗಾಡಿ ಮೇಲೆ ಇಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಹೇಳಿ ಬಂದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಒಳಗಡೆ ಕುಡ್ದಿರೋರು 4 ಜನ ಹುಡುಗರಿದ್ದು, ದೊಡ್ಡ ದೊಡ್ಡ ಗಂಡಸರು. ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗಳಲ್ಲಿ ಸ್ಕೂಲಿಗೆ ಬರ್ತಾ ಇದ್ದಾವೆ. ದೇ ಆರ್ ಪ್ರೆಗ್ನೆಂಟ್ ಹೈಸ್ಕೂಲ್ ಸ್ಟೂಡೆಂಟ್ಸ್, ಹೆಣ್ಮಕ್ಳು. ಆ ಥರ ದೌರ್ಜನ್ಯಗಳು ಬೇರೆ ಕಡೆ ನಡೀತಾ ಇದೆ. ಸೊ ನಾನು ಪೀರಿಯಡ್ಸಲ್ಲಿದ್ದೆ ಅವಾಗ. ಯೂಶಲಿ ಸ್ವಲ್ಪ ರೈಡರ್ಸ್ಗಳು ಬ್ರೇಕ್ ತೊಗೋತೀವಿ, ಟೀ ಕಾಫಿ ಜಾಸ್ತಿ ಬ್ರೇಕ್ಸ್ ಬೇಕು, ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು. ನನ್ನ ರಕ್ಷಣೆ ಮಾಡಿರೋದು ನಿಮ್ಗೆ ಆ ಬೂಟ್ಸ್ ಏನು ತೋರಿಸ್ದೆ ನಾನು, ಆ ಬೂಟ್ಸು ನನಗೆ ಹೆಲ್ಪ್ ಮಾಡಿ ನಾನು ಸರ್ವೈವ್ ಮಾಡೋಕ್ಕೆ ಬಿಟ್ಟಿದ್ದು. ಎತ್ತಿ ಕಾಲಿಂದ ಹಿಂದೆ ಜಾಡ್ಸಿ ಒದ್ಬಿಟ್ಟೆ. ಅವ್ರ ಸೆನ್ಸಿಟಿವ್ ಪಾರ್ಟಿಗೆ ಹಿಂದೆಗಡೆಯಿಂದ ಹಿಂಗೆ ಕಿಕ್ ಮಾಡಿದೆ. ಇಲ್ಲಿಂದ ಹೈದ್ರಾಬಾದ್ 600 ಕಿಲೋಮೀಟರ್ ಇದೆ. ಆಯಿತು, ಒನ್ ಡೇಲಿ ಹೊಡೆದ್ಬಿಡ್ತೀವಿ. ಹೈದ್ರಾಬಾದ್ ಹೊಟ್ಟೋಗ್ತೀವಿ ಸಂಜೆ ಅಷ್ಟೊತ್ತಿಗೆ. ಏನಿಲ್ಲ, ಗೂಗಲ್ ಆಂಟಿನ ನಂಬಲ್ಲ ನಾನು ಜಾಸ್ತಿ. ನಮ್ಮ ಬಾಡಿ ಗಾಡಿ ಎಲ್ಲ ಚೆಕ್ ಮಾಡ್ತಾರೆ, ಫುಲ್ ಸ್ಕ್ಯಾನ್ ಆಗುತ್ತೆ ಎಲ್ಲ. ಏನು ಅಂದರೆ ಏನಾದರೂ ಇಲ್ಲಿಗಲಾಗಿ ಏನಾದರೂ ಮಾಡ್ತೀವಿ ಅಂತ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋತಾರೆ. ಬನ್ಸಾರ್ ಅಂತ ಇರುತ್ತೆ. ದಿನಕ್ಕೆ ನಾನು ಹೋದಾಗ 125 ರೂಪಾಯಿ ಇತ್ತು. ಅದೊಂಥರ ಲೈಸೆನ್ಸ್ ಇದ್ದಂಗೆ ನಮಗೆ, ಪರ್ಮಿಟ್ಟು. ವೀಸಾನೂ ಇಲ್ಲ ನಮಗಲ್ಲಿ. ಸೊ ಪರ್ಮಿಟ್ ಮಾಡಿಸ್ಕೋಬೇಕು. ಪರ್ಮಿಟಲ್ಲಿ ರೈಡ್ ಮಾಡಬೇಕು ಅಂತ ನೇಪಾಳಕ್ಕೆ ಹೊರಟ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರು ಲೇಡೀಸ್ ಮಾಡ್ಕೊಂಡು ಹೋದ್ವಿ. ಇಲ್ಲಿಂದ ಅಲ್ಲಿವರೆಗೂ ಪ್ರತಿಯೊಂದು ಸ್ಟೇಟಲ್ಲೂ ಅವೇರ್ನೆಸ್ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಬೀಚ್ಗೆ ಹೋಗಿ ಕಸ ಇದ್ದಿದ್ದೀನಿ. ಸ್ಕೂಲ್ ಮುಂದೆನೇ ಒಬ್ಬ ಗೇಟ್ ಹತ್ರ ನಿಂತ್ಕೊಂಡು, ಗರ್ಲ್ಸ್ ಹೈಸ್ಕೂಲ್ ಸ್ಕೂಲ್ ಗೇಟ್ ಮುಂದೆ ನಿಂತ್ಕೊಂಡು ಮ್ಯಾನ್ಸ್ಟ್ರಿಬ್ಯೂಷನ್ ಮಾಡ್ಕೋತಾ ಇರ್ತಾನೆ ಒಬ್ಬ ಗಂಡಸು. ವಾಚ್ಮ್ಯಾನ್ ನೋಡಿರ್ತಾನೆ, ಪ್ರಿನ್ಸಿಪಲ್ ನೋಡಿರ್ತಾನೆ. ಈ ಮಕ್ಕಳು ಹೋಗಿ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ರು ಸಹ ಅವರು ಅದನ್ನ ಆ್ಯಕ್ಷನ್ ತೊಗೊಂಡಿರಲ್ಲ. ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ನಡೀತು ಲೈಫಲ್ಲಿ. ನಾನು ಆ ಸ್ಟೇಟ್ ಯಾವುದು ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಬಟ್ ಸೋಲೋ ರೈಡ್ ಹೋಗಿದ್ದು. ನನ್ನ ಮೇಲೆ ಅಟ್ಯಾಕ್ ಆಗಿತ್ತು. ಎಲ್ಲಿ, ಹೇಗೆ? ಒಂದು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದ್ರೆ ಮಧ್ಯರಾತ್ರಿನಾ? ಇಲ್ಲ, ಒಂದು ಮಧ್ಯಾಹ್ನ ಟೈಮಲ್ಲೇ ನಾರ್ಮಲ್ಲು. ಸೊ ನಾನು ಪೀರಿಯಡ್ಸಲ್ಲಿದ್ದೆ ಅವಾಗ. ಯೂಶಲಿ ಸ್ವಲ್ಪ ರೈಡರ್ಸ್ಗಳು ಬ್ರೇಕ್ ತೊಗೋತೀವಿ, ಟೀ ಕಾಫಿ ಜಾಸ್ತಿ ಬ್ರೇಕ್ಸ್ ಬೇಕು, ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು. ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದ್ರೆ ಒಂದು ಅಂಗಡಿ ಕಾಣಿಸ್ತು. ಬ್ರೇಕ್ ತೊಗೊಳ್ಳೋಣ, ನನಗೂ ಸ್ವಲ್ಪ ಏರುಪೇರು ಆಗ್ತಿತ್ತು. ಸರಿ ಅಂದ್ಬಿಟ್ಟು ನಿಲ್ಲಿಸಿದಾಗ ಒಂದು ಅಂಗಡಿಯಲ್ಲಿ ಹೋಗಿ ಟೀ ಹೇಳಿದೆ ನಾನು. ಗೇರ್ಸ್ ಬಿಚ್ಚೋ ತನಕನೂ ಹುಡುಗಿನ ಅಂತ ಗೊತ್ತಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಎಲ್ಲ ಬಿಚ್ಚಿ, ಸ್ವಲ್ಪ ಜಾಕೆಟ್ಟು ಎಲ್ಲ ರಿಮೂವ್ ಮಾಡಿ, ಸ್ವಲ್ಪ ಫ್ರೆಶ್ ಏರ್ ಬೇಕಲ್ಲ, ಹಿಂಸೆ ಆಗ್ತಿತ್ತು ನನಗೂ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಿತ್ತು ಅಂದ್ಬಿಟ್ಟು ಎಲ್ಲ ಬೆಚ್ಚಿ ಗಾಡಿ ಮೇಲೆ ಇಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಹೇಳಿ ಬಂದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಒಳಗಡೆ ಕುಡ್ದಿರೋರು 4 ಜನ ಹುಡುಗರಿದ್ದು, ದೊಡ್ಡ ದೊಡ್ಡ ಗಂಡಸರು. ನನಗೂ ಅವ್ರಿಗೂ ಏನು ಸಂಬಂಧ? ನಾನು ಟೀ ಕುಡಿಯೋಕ್ಕೆ ಬಂದಿರೋ. ಅಂದರೆ ಕರ್ನಾಟಕ ಅಲ್ಲ, ಬೇರೆ ಸ್ಟೇಟು, ನಮ್ಮ ಸ್ಟೇಟ್ ಅಲ್ಲ ಅದು. ಸೊ ಟೀ ಹೇಳಿ ಬಂದೆ. ಆಮೇಲೆ ಅವರು ಟೀ ಕೊಡು ಮಾಡೋದಕ್ಕೆ ಒಂದು 10 ನಿಮಿಷ ತೊಗೊಂತಾರೆ. ಯಾಕಂದರೆ ಯಾರು ಇರಲಿಲ್ಲ, ಪಬ್ಲಿಕ್ಸ್ ಇರಲಿಲ್ಲ ಫಸ್ಟ್ ಆಫ್ ಆಲ್. ನಮಗೇನು ನಮ್ಮ ಪಾಡ್ ನಾವು ತಾನೆ ಅಂದ್ಬಿಟ್ಟು ನಾನು ನಿಲ್ಲಿಸಿದೆ. ಅವ್ರೇನು ಮಾಡಿದ್ರು, ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿ ಬಂದರು 4 ಜನ ಹಿಡಿದು ನನ್ನನ್ನು ಕೈಯೆಲ್ಲ ಹಿಂಗೆ ಹಿಡಿದು ಕಾಲೆಲ್ಲ ಲಾಕ್ ಮಾಡಿ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿ ಟೀ ಅಂಗಡಿ ಅವ್ರು ಏನು ಮಾಡಲಿಲ್ಲ. ಕೂಗಿದ್ರು, ಬರಲಿಲ್ಲ, ಪಡ್ಕೊಂಡ್ರು, ಬರಲಿಲ್ಲ, ಏನೂ ಬರಲಿಲ್ಲ. ಕೊನೆಗೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಕಿತ್ಕೊಳ್ಳೋಕ ಅಥವಾ ಬ್ಯಾಡ್ ಆಗಿ ನನ್ನನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಟ್ಯಾಕ್ ಮಾಡಿರೋದು. ಸೊ ಅವಾಗ ನನಗೆ ಡೂ ಆರ್ ಡೈ ಸಿಚುವೇಶನಲ್ಲಿದ್ದೆ. ಏನು ಮಾಡಬೇಕು ಗೊತ್ತಿಲ್ಲ. ಈ ಕಡೆ ಒಂದು ಕಡೆ ನೆಗೆಟಿವ್ ಯೋಚನೆ ಮಾಡಿದ್ರೆ ಲೈಫ್ ಸ್ಕ್ರಾಪ್ ಆಗುತ್ತೆ, ಪಾಸಿಟಿವ್ ಯೋಚನೆ ಮಾಡಬೇಕು, ವಾಪಸ್ ಮನೆಗೆ ಹೋಗ್ಬೇಕು, ನಂಬಿಕೆ ಮೇಲೆ ಪೇರೆಂಟ್ಸ್ ಕಳಿಸಿದ್ದಾರೆ, ನನ್ನ ಜೀವನ ಏನು ಅನ್ನೋದು ಇನ್ನೊಂದು ಕಡೆ ತಲೆಯಲ್ಲಿ ಇಲ್ಲ. ಅಲ್ಲಿ ಫುಲ್ ಕಾಡು, ಸಿನಿಮಾ ತರ ಸೀನ್ ನೆನಪಾಗ್ತಿದೆ ನೀವು ಹೇಳಿದ್ರೆ. ಒಂದು ಘಾಟ್ ಸೆಕ್ಷನ್ ಅಲ್ಲಿ ಒಂದು ಅಂಗಡಿ ಇದೆ ಅನ್ನೋ ತರ ಅನ್ಕೊಂಡು, ಅಂಗಡಿ ಇದೆ, ಪರ್ಕಿಗಳು ಇರ್ತಾರೆ, ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾರೆ, ಪೋಲಿ ಕಣ್ಗಳೆಲ್ಲ ಅವ್ರ ಮೇಲೆ ಬೀಳ್ತಾರೆ, ಒಂದ್ ರೀತಿಯ ಕಾಮುಕರು ಅಂತಲೇ ಹೇಳ್ಬೋದು ಹಂಗೆ. ಸೊ ಆ ಟೈಮಲ್ಲಿ 2 ಮೈಂಡ್ ಓಡ್ತಿತ್ತು, ಪಾಸಿಟಿವ್ ನೆಗೆಟಿವ್, ಲೈಫ್ ಸ್ಕ್ರ್ಯಾಪು ಇಲ್ಲ ವಾಪಸ್ ಮನೆಗೂ. ಅವಾಗ ನನಗೆ ಯೂಸ್ ಮಾಡಿದ್ದು, ನನ್ನನ್ನು ರಕ್ಷಣೆ ಮಾಡಿರೋದು ನಿಮ್ಗೆ ಆ ಬೂಟ್ಸ್ ಏನು ತೋರಿಸ್ದೆ ನಾನು, ಆ ಬೂಟ್ಸು ನನಗೆ ಹೆಲ್ಪ್ ಮಾಡಿ ನಾನು ಸರ್ವೈವ್ ಮಾಡೋಕ್ಕೆ ಬಿಟ್ಟಿದ್ದು. ಎತ್ತಿ ಕಾಲಿಂದ ಹಿಂದೆ ಜಾಡ್ಸಿ ಒದ್ಬಿಟ್ಟೆ. ಅವ್ರ ಸೆನ್ಸಿಟಿವ್ ಪಾರ್ಟಿಗೆ ಹಿಂದೆಗಡೆಯಿಂದ ಹಿಂಗೆ ಕಿಕ್ ಮಾಡಿದೆ. ಯಾಕಂದರೆ ಕೈಯೆಲ್ಲ ಲಾಕ್ ಆಗಿದೆ, ನಂದು ಕಾಲು ಫ್ರೀ ಒಂದೇ ಇರೋದು ನನಗೆ ಇವಾಗ ಮೂವ್ಮೆಂಟ್ ಆಗೋಕ್ಕೆ. ಸೊ ನಾನೇನು ಮಾಡಿದೆ, ಹಿಂದೆಯಿಂದ ಎಗ್ರಸ್ ಒದ್ಬಿಟ್ಟೆ ಅವನಿಗೆ. ಆ ಧೈರ್ಯ ಬಂದಿದ್ದು ಹೇಗೆ? ನಾನು ಜೀವ ಉಳಿಸ್ಕೊಬೇಕಲ್ಲ, ಇಲ್ಲಾಂದ್ರೆ ನನಗೇನಾದ್ರೆ ನಾನೇನು ಮಾಡಲಿ, ಜೀವ ಉಳಿಸ್ಕೋಬೇಕು ನಾನು. ಸೊ ಸೆಲ್ಫ್ ಡಿಫೆನ್ಸ್ ಯೂಸ್ ಮಾಡಿಕೊಂಡೆ ನಾನಲ್ಲಿ. ಅದನ್ನು ಯೂಸ್ ಮಾಡಿಕೊಂಡು ಆಮೇಲೆ ಅದು ತುಂಬ ದೊಡ್ಡ ಬೂಟ್ಸು, ನಿಮ್ಗೆ ಅದು ಹಾಕ್ಕೊಂಡು ಫೋರ್ಸ್ ನಿಮಗೆ ಗೊತ್ತಾಗುತ್ತೆ, ಸಖತ್ ಇಟ್ಟು ಬೀಳುತ್ತೆ ಅದರಲ್ಲಿ. ಏಟಿಗೆ ಅವನು ಜೋರಾಗಿ ಕಿರ್ಚ್ಕೊಂಡ. ಆಮೇಲೆ ಅಂಗಡಿ ಅವನು ಏನಾಯ್ತು ಅಂತ ಬಂದ. ಆಮೇಲೆ ನಂಗೆ ಗೊತ್ತಾಯ್ತು ಇದೆಲ್ಲ ಸೆಟಪ್ ಇವ್ರದು ಅಂತ. ನಾನು ಅಷ್ಟು ಕೂಗ್ದಾಗ ಯಾರು ನನಗೆ ಸಹಾಯ ಹೊಡೆದಿದ್ಗೆ ಎಲ್ಲರಿಗೂ ಹೊಡಿತೀನಿ ನನ್ಗೆ ಗೊತ್ತಾಯ್ತಲ್ಲ ಅವರಿಗೆ. ನಾನು ಇವಾಗ ಹೆಂಗೆ ಅಂದರೆ, ಒಂದು ಹುಡುಗಿಯಾಗಿ ನಾನು ಅವ್ರಿಗೆ ತಿರ್ಗಿಸಿ ಹೊಡಿತೀನಿ ಅಂತ ಹೇಳಿದ್ರೆ ಅವ್ರಿಗೆ ಭಯ ಆಗುತ್ತೆ. ಇವಳು ನನಗೂ ಹೊಡಿತಾಳೆ, ಇಲ್ಲಾಂದರೆ ಇವಳ ಹತ್ರ ಕ್ಯಾಮ್ರಾ ಇದೆ,
ಇವಳೇನೋ ಮಾಡ್ಬಿಡ್ತಾಳೆ ಬಿಕಾಸ್ ಹೆಲ್ಮೆಟಲ್ಲಿ ಕ್ಯಾಮ್ರಾ ಇದೆ ನನ್ನ ಹತ್ರ. ಅದೇನು ರೆಕಾರ್ಡ್ ಆಗಿಲ್ಲ, ನಾನು ರೆಸ್ಟಲ್ಲಿ ಇದ್ದೀನಿ. ಓ ಮೈ ಗಾಡ್, ಇಲ್ಲ ಅಂದ್ರೆ ಇಲ್ಲ ಅಂದಿದ್ರೆ ನಾನು ಅವತ್ತದ್ರ ಮೇಲೆ FIR ಮಾಡ್ಬಿಡ್ಬೋದಿತ್ತು. ಆ ಲೆವೆಲ್ ತನಕ ಪ್ರೂಫ್ ಇರೋದು ನನಗೆ. ಇದು ಸಡನ್ ಆಗಿ ಹಿಂಗಾಗೋಯ್ತಲ್ಲ. ಆಮೇಲೆ ಅಲ್ಲಿಂದ ಸ್ವಲ್ಪ ಬೇಜಾರಾಯಿತು. ಆ ಟ್ರಿಪ್ ಕಂಪ್ಲೀಟ್ ಮಾಡಲಿಲ್ಲ, ವಾಪಸ್ ಮನೆಗೆ ಬಂದೆ, ಹೇಳ್ದೆ ಹಿಂಗಾಯ್ತು ಅಂತ. ಸ್ವಲ್ಪ ಒಂದು 2-3 ಮಂತ್ಸ್ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. ಎಷ್ಟು ದಿನದ್ದು ಅದು ಜರ್ನಿ ಇತ್ತು? ಅದು ಆ್ಯಕ್ಚುಲಿ 1 ವಾರದ ಟ್ರಿಪ್ ಇತ್ತು ನಂದು. ಸೊ ವಾಪಸ್ ಬಂದೆ, ಪೇರೆಂಟ್ಸ್ ಹೇಳ್ದೆ, ಯಾಕಂದರೆ ನಾನು ತುಂಬ ಫ್ರೆಂಡ್ಲಿ ಇದ್ದೀನಿ, ನಾನು ಏನೂ ಮುಚ್ಚಿಟ್ಕೊಳ್ಳಲ್ಲ, ಏನಿದ್ರು ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು. ಸೊ ಹೇಳಿದಾಗ ಅವರು ಚಿಂತೆ ಮಾಡಬೇಡ, ಈ ಫೀಲ್ಡಲ್ಲೆಲ್ಲ ಇದೇ ಥರ ಇರುತ್ತೆ, ನೀನು ಸ್ಪೋರ್ಟಿವ್ ಆಗಿರಬೇಕು, ಧೈರ್ಯವಾಗಿರಬೇಕು, ಇದನ್ನೆಲ್ಲ ಫೇಸ್ ಮಾಡಬೇಕು, ನೀನು ಇವಾಗ ಫೇಸ್ ಮಾಡ್ಕೊಂಡು ಬಂದಿದ್ಯಲ್ವಾ, ಮತ್ತು ಇನ್ನೂ ಧೈರ್ಯ ಜಾಸ್ತಿ ಆಗುತ್ತೆ ನಿನಗೆ ಅಂತ. ಬಟ್ ನಾನು ಫಿಸಿಕಲಿ ಮೆಂಟಲಿ ಡಿಪ್ರೆಷನ್ಗೆ ಹೋಗಿದ್ದೆ ಈ ವಿಚಾರದಿಂದ. ನಾನು ಯಾಕೆ ಕೆಲಸ ಬಿಟ್ಟೆ, ನಾನು ಯಾಕೆ ಇರೋ ಕಾಸೆಲ್ಲ ಖರ್ಚು ಮಾಡಿದೆ, ಇವಾಗ ಪೇರೆಂಟ್ಸ್ಗೂ ತೊಂದರೆ ಕೊಡ್ತಾ ಇದ್ದೀನಿ, ವಾಟ್ ನೆಕ್ಸ್ಟ್, ಏನಾದರೂ ಆಗಿದ್ರೆ ನನಗೇನು ಗತಿ ಅಂತ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. 3 ಮಂತ್ಸ್ ಆಲ್ಮೋಸ್ಟ್ ಡಿಪ್ರೆಷನಲ್ಲಿದ್ದೆ. ಆಮೇಲೆ ಪೇರೆಂಟ್ಸೇ ತುಂಬ ಸ್ಫೂರ್ತಿ ತುಂಬಿದ್ರು. ಅದೆಲ್ಲ ಗೋಲಿ ಹೊಡಿ, 1000 ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿದೆ ದೇಶದಲ್ಲಿ, 1000 ಜನ ಹೆಣ್ಮಕ್ಳು ಬೀದಿಗೆ ಬಂದು ಬಡ್ಕೊತಾ ಇದ್ದಾರೆ ಅಂಥದ್ರಲ್ಲಿ ನಿನಗೇನೂ ಆಗಿಲ್ಲ, ಜಸ್ಟ್ ಅಟ್ಯಾಕ್ ಆಗಿರೋದಷ್ಟೇ, ನಿನಗೆ ಯಾರು ಮೈ ಮುಟ್ಟಿಲ್ಲ ಅಥವಾ ನಿನಗೇನು ಟಚ್ಚು ಮಾಡಲಿಲ್ಲ, ಹಿಡ್ದಿದ್ದಾರೆ ಅಷ್ಟೇ ಬಿಟ್ಟು ಕೆಟ್ಟದಂಗೆ ನೀನು ಯೂಸ್ ಮಾಡ್ಕೊಂಡಿಲ್ಲ, ಚಿಂತೆ ಮಾಡೋದು ಬಿಡು, ಆಚೆ ಬಾ, ನೀನು ಇನ್ನೊಂದು ಹೆಣ್ಮಗುಗೆ ಸ್ಫೂರ್ತಿಯಾಗು ಅಂತ ಹೇಳಿ ಅಲ್ಲಿಂದ ಇವರಿಬ್ಬರು ಪೇರೆಂಟ್ಸು ನನಗೆ ಪುಷ್ ಮಾಡಿ ಒಂದು ಹಂತಕ್ಕೆ ತೊಗೊಂಬಂದರು. ಅದಾದಮೇಲೆ ಕಾಸ್ ರೈಡ್ನ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಉದ್ದೇಶ ಬಂದಿತ್ತು. ಡಿಪ್ರೆಷನ್ ಅಂದರೆ ಅದು ಒಂಥರ ಎಕ್ಸ್ಟ್ರೀಮ್ ಲೆವೆಲ್, ನನಗೆ ಯಾರು ಬೇಡ, ನನಗೇನು ಇಲ್ಲ, ನನ್ನ ಜೀವನ ಇಷ್ಟೇ ಅನ್ನೋದು ಒಂಥರ ಮೂಲೆ ಗುಂಪಾಗಿ ಹೋಗ್ಬಿಟ್ಟಿರ್ತೀನಲ್ಲ, ಆ ಟೈಮಲ್ಲಿ ನನಗೆ ಬೇಡ ಇವೆಲ್ಲ ಬಿಟ್ಬಿಡೋಣ ಅನ್ನೋಷ್ಟು ಮೈಂಡ್ ಬಂದುಬಿಟ್ಟಿತ್ತು. ಬಟ್ ಅವರಿಬ್ಬರು ನಿಂತು ಇನ್ಸ್ಪೈರ್ ಮಾಡೋದಕ್ಕೆ ವಾಪಸ್ ಇವತ್ತು ನಾನೇ ಇನ್ನೊಂದು ಹೆಣ್ಮಗುಗೆ ಸ್ಫೂರ್ತಿಯಾಗಿ ನಿಂತಿರೋದು. ಓಕೆ, ಗ್ರೇಟ್. ಇದೇನು ಕಾಸ್ ಥರ? ಕಾಸ್ ಏನಕ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ಫಸ್ಟು ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ ಮಾಡಿದೆ. ಇದೇ ವುಮೆನ್ಸ್ ಸೇಫ್ಟಿ ಬಗ್ಗೆ ಇಟ್ಕೊಂಡು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಇವತ್ತು ಸಹ ನಾನು ಬೆಂಗಳೂರು ಮಧ್ಯರಾತ್ರಿ ಬೈಕ್ ಎತ್ಕೊಂಡು ಓಡಾಡ್ತೀನಿ. ಸೇಫ್ಟಿ ಇದೆ, ಆ್ಯಕ್ಚುಲಿ ಇದೆ. ಒಂದು ನಾನು ಹೇಳೋದೇನು ಸಮಾಜಕ್ಕೆ ಅಂತ ಹೇಳಿದ್ರೆ, ಗಂಡಾಗಲಿ ಹೆಣ್ಣಾಗಲಿ ಒಬ್ಬರ ಕಡೆಯಿಂದ ತಪ್ಪಾದರೆ ಇನ್ನೊಂದು ಕಡೆಯಿಂದ ಆಬ್ವಿಯಸ್ಲಿ ತಪ್ಪಾಗುತ್ತೆ. ನೀವೇನು ನನಗೆ ಮಾಡಿಲ್ಲ ಅಂದರೆ ನಾನು ನಿಮಗೇನು ಮಾಡಲ್ಲ. ಬಟ್ಟೆನ ನೋಡಿ ಚಿಕ್ಕ ಬಟ್ಟೆ ಹಾಕೊಂಡಿದ್ದಾಳಪ್ಪ ನಂಗೆ ಅಟ್ರಾಕ್ಟ್ ಆಯಿತು, ಅದೆಲ್ಲ ತಪ್ಪು. ಇಬ್ಬರು ಕರೆಕ್ಟಾಗಿದ್ದರೆ ಇಬ್ಬರು ಕರೆಕ್ಟಾಗಿರ್ತೀವಿ. ಯಾಕೆ ನಾನು ಇಷ್ಟು ವರ್ಷ ಓಡಾಡಿಲ್ವಾ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಬೇರೆ ಸ್ಟೇಟ್ಗಳಲ್ಲಿ ಮಧ್ಯರಾತ್ರಿ ಓಡಾಡಿದ್ದೀನಿ ನಾನು. ಏನಾಗಿದೆ, ನಾವು ನೋಡೋ ದೃಷ್ಟಿ ಚೇಂಜ್ ಆಗಬೇಕು, ಅಷ್ಟೇ ಆಗಿರೋದು. ನಾವು ಚೇಂಜ್ ಮಾಡಿಕೊಂಡ್ರೆ ಸಮಾಜನೂ ಚೇಂಜ್ ಮಾಡ್ಕೊಳ್ಳುತ್ತೆ. ಓಪನ್ ಮೈಂಡೆಡ್ ಆಗಿರೋಣ, ನಮ್ಮ ಲಿಮಿಟೇಷನ್ಸ್ ಏನಿದೆ ಅದಕ್ಕಿರಬೇಕು. ಸೊ ವುಮೆನ್ ಸೇಫ್ ಕರ್ನಾಟಕ, ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ 31 ಡಿಸ್ಟ್ರಿಕ್ಟ್ನ ಟ್ರಾವೆಲ್ ಮಾಡಿ 4 ಜನ ಹೆಣ್ಮಕ್ಳು ಗ್ರೂಪ್ ಮಾಡಿಕೊಂಡು ಥ್ರೂ ಲಯನ್ಸ್ ಮತ್ತು ರೋಟ್ರಿ ಟೈಅಪ್ ಆಗಿ ಒಂದು ಕಾಸ್ ರೈಡ್ ಮಾಡಿದ್ವಿ. ಇದೆ ಕರ್ನಾಟಕ ಫುಲ್ 31 ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡಿದ್ವಿ. ಆಲ್ಮೋಸ್ಟ್ 30 ಡೇಸ್, 1 ತಿಂಗಳು ಆಚೆ ಇದ್ವಿ ನಾವು. ಒಂದೊಂದು ಜಿಲ್ಲೆಗಳಿಗೆ ಹೋದ್ವಿ, ಸ್ಕೂಲು ಕಾಲೇಜು ಗಾರ್ಮೆಂಟ್ಸ್ಗಳಿಗೆ ಹೋಗಿ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ತುಂಬುವಂಥ ಒಂದು ಕಾರ್ಯಕ್ರಮ. ನನ್ನ ಕಥೆನ ಹೇಳಿದೆ, ಇನ್ನೊಬ್ರ ಕಥೆಗಳಿರುತ್ತೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ಗಳಿರುತ್ತೆ, ಅಥವಾ ನಾವು ಅದನ್ನು ಯಾವ ಥರ ನಾವು ಸೋಷಲೈಸ್ ಆಗಿ ತೊಗೋಬೇಕು. ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳಿದ್ದಾವೆ, ಅದರಿಂದ ನಮ್ಮ ಸೇಫ್ಟಿ ಏನು, ಅಥವಾ ಸರ್ಕಾರದಿಂದ ಬಂದಿರೋಂಥ ಆ್ಯಪ್ಸ್ಗಳಿದ್ದಾವೆ ನಮಗೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ, ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಎಮರ್ಜೆನ್ಸಿ ಪೊಲೀಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಜನರಲ್ ನಾಲೆಡ್ಜ್ ಥರ ಕೊಟ್ಟು ಅವ್ರ ಜೊತೆ ಸಂಭಾಷಣೆ ಮಾಡಿ ಅದನ್ನು ಫಸ್ಟ್ ಕಾಸ್ ರೈಡ್ ಮಾಡಿದ್ದು. ಸೆಕೆಂಡ್ ಕಾಸ್ ರೈಡು ಬಂದು ನಾನು ನಮ್ಮ ಅಮ್ಮನಿಗೆ ತುಂಬ ಇಷ್ಟವಾಗಿರುವಂಥ ಒಂದು ಕಾಸ್ ರೈಡ್ ಮಾಡಿದ್ದು, ಬೀಚ್ಗಳನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು. ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಬೀಚ್ಗೆ ಹೋಗಿ ಕಸ ಇದ್ದಿದ್ದೀನಿ. ಸೊ ಸಮುದ್ರ ಜೀವಿಗಳನ್ನ ಉಳಿಸಿ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟರು, ಅಮ್ಮನೇ ಕೊಟ್ಟಿದ್ದ ಕಾನ್ಸೆಪ್ಟ್ ಅದು ನನಗೆ. ಯಾಕಂದರೆ 90% ಆಫ್ ದ ಆಕ್ಸಿಜನ್ ನಮಗೆ ಸಮುದ್ರದಿಂದ ಬರ್ತಾ ಇದೆ. ಇವಾಗಿರುವಂಥ ಪೊಲ್ಯೂಷನಲ್ಲಿ ಸಮುದ್ರದಿಂದ ಬರೋ ಆಕ್ಸಿಜನ್ನೇ ನಾವು ಸರ್ವೈವ್ ಆಗ್ತಾ ಇರೋದು, ಯಾವುದೋ ಮಾರ್ಗ ಇಲ್ಲ ನಮಗೆ. ಸೊ ಬೀಚ್ಗಳಲ್ಲಿ ತುಂಬ ಪ್ಲಾಸ್ಟಿಕ್ ಇದೆ. ಸೊ ಪ್ಲಾಸ್ಟಿಕ್ ಅಷ್ಟು ಕ್ಲೀನ್ ಮಾಡೋಕ್ಕಾಗಲ್ಲ, ಅವೇರ್ನೆಸ್ ಸ್ಪ್ರೆಡ್ ಮಾಡ್ಬೋದಲ್ವಾ. ಸೊ ಅದನ್ನು 1 ವಾರದ್ದು ಒಂದು ಟಾರ್ಗೆಟ್ ತೊಗೊಂಡಿದ್ದು, ನಾನು ನನ್ನ ಫ್ರೆಂಡ್ ಇಬ್ಬರು ಟೈಅಪ್ ಮಾಡ್ಕೊಂಡು ಹೋದ್ವಿ, ಇಬ್ಬರೇ ಲೇಡೀಸ್ ಹೋದ್ವಿ, ಕ್ಲೀನ್ ಮಾಡಿದ್ವಿ, ಅದನ್ನು DC ತನಕ ಮುಟ್ಸಿದ್ವಿ. ಪ್ರತಿಯೊಂದು ವಿತ್ ಪ್ರೂಫ್ ವಿಡಿಯೋನ ಮೀಡಿಯಾ ಮುಂದೆ ಇಟ್ವಿ, DC ಗಳಿಗೆ ಇನ್ಫಾರ್ಮ್ ಮಾಡಿದ್ವಿ. ಅಲ್ಲಿ ಇದ್ದಿದ್ದಂಥ ಕ್ಲಬ್ಸ್ಗಳಿಗೆ, ಬೈಕಿಂಗ್ ಕ್ಲಬ್ಸು, ರೋಟ್ರಿ, ಲಯನ್ಸು, ಎಲ್ಲರಿಗೂ ಯಾರ್ಯಾರು ನಮಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಡೇ 1 ಅಂಥವ್ರಿಗೆಲ್ಲ ರಿಪೋರ್ಟ್ಸ್ನ ಸಬ್ಮಿಟ್ ಮಾಡಿದ್ವಿ. ಟೂರಿಸಮ್ ಡಿಪಾರ್ಟ್ಮೆಂಟ್ ಜೊತೆ ಟೈಅಪ್ ಆದ್ವಿ. ಸೊ ಬೀಚ್ಗಳಲ್ಲಿ ಅವೇರ್ನೆಸ್ ಮಾಡಬೇಕು ಅಂತ. ಸೊ ಅದೇ ಟೈಮ್ಗೆ ಗಂಧದ ಗುಡಿ ಫಿಲಿಮ್ ಕೂಡ ರಿಲೀಸ್ ಆಯಿತು, ಅಪ್ಪು ಅವ್ರದ್ದು. ಸೊ ಅದೇನಾಯಿತು, ನಾವೇನು ಬೀಚ್ನ ಟಾರ್ಗೆಟ್ ಮಾಡಿ ಸ್ಪೆಷಲಿ ಮುರುಡೇಶ್ವರದ ಬಗ್ಗೆ ಫೋಕಸ್ ಮಾಡಿದ್ವಿ, ಆ ಮುರುಡೇಶ್ವರದಲ್ಲಿ ಸಿಕ್ಕಾಪಟ್ಟೆ ಗಲೀಜಿತ್ತು. ಸೊ ನಾವು ಮಾಡಿದಾಗಲೂ ಈ ಗಂಧದ ಗುಡಿ ಫಿಲಿಮ್ ರಿಲೀಸ್ ಆಗೋಕ್ಕೂ ಅದು ಇಂಪ್ಯಾಕ್ಟ್ ಜಾಸ್ತಿ ಆಯಿತು. ಸೊ ಗೌರ್ಮೆಂಟು ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಮುರುಡೇಶ್ವರ ಬೀಚ್ನ ಇವಾಗಲೂ ಸಹ ಕ್ಲೀನಾಗಿ ಇಟ್ಕೋತಾ ಇದ್ದಾರೆ. ಸೊ ಇದೆಲ್ಲ ಒಂದೊಂದೇ ಹೆಜ್ಜೆ ಮಾಡ್ಕೊಂಡು ಬಂದಿರೋದು ನಾವು, ಒಂದೊಂದು ಹೆಜ್ಜೆ ಇವತ್ತದು ಇಂಪ್ಯಾಕ್ಟ್ ಆಗ್ತಾ ಇದೆ. ಮತ್ತು ನಾವು ಮಾಡಿ ಬಿಟ್ಟಿಲ್ಲ,
ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇವತ್ತು ಸಹ ಅಲ್ಲಿರೋ ಕ್ಲಬ್ಸ್ಗಳ ಜೊತೆ DC ಜೊತೆ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಪರಿಸ್ಥಿತಿ ಹೆಂಗಿದೆ, ಯಾಕಂದರೆ ಎವ್ರಿ ಟೈಮ್ ನಾವು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹೋದಂಗೆ ನೋಡ್ಬೋದು. ಒಂದ್ಸತಿ ಮಾಡಿ ಬಂದು ಬಿಟ್ಬಿಡಬಾರ್ದು, ಕೆಲಸನ ಮುಂದುವರಿಸ್ತಾ ಇರ್ಬೇಕು, ಸೈಲೆಂಟಾಗಿ ಮುಂದುವರಿಸ್ತಾ ಇರ್ತೀವಿ ನಾವು ಅದನ್ನೆಲ್ಲ. ಸೊ ಮೂರನೇದು, ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್. ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರಿಗೂ ಸೇರಿ ಹೆಣ್ಮಕ್ಳ ಮೇಲೆ ಗಂಡು ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಸೊ 95% ಹೆಣ್ಮಕ್ಳ ಮೇಲೆ ರೇಪ್ ಆದರೆ 5% ಗಂಡು ಮಕ್ಳ ಮೇಲೂ ರೇಪ್ ಆಗ್ತಾಯಿದೆ. ಬಟ್ ಅದು ಆಚೆ ಜಾಸ್ತಿ ಬರೋದಿಲ್ಲ, ಹೆಣ್ಮಕ್ಳೇ ಫೋಕಸ್ ಜಾಸ್ತಿ. ಇದನ್ನೇನು ಮಾಡಿದ್ವಿ, ಇಂಟರ್ನ್ಯಾಷನಲ್ ರೈಡ್ ಮಾಡಬೇಕು ಅಂತ ನೇಪಾಳಕ್ಕೆ ಹೊರಟ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರು ಲೇಡೀಸ್ ಮಾಡ್ಕೊಂಡು ಹೋದ್ವಿ. ಇಲ್ಲಿಂದ ಅಲ್ಲಿವರೆಗೂ ಪ್ರತಿಯೊಂದು ಸ್ಟೇಟಲ್ಲೂ ಅವೇರ್ನೆಸ್ ಕೊಟ್ಟಿದ್ದೀವಿ. ಪ್ರತಿಯೊಂದು ರೋಟ್ರಿ, ಲಯನ್ಸ್ ಕ್ಲಬ್ಬು, ಸ್ಕೂಲು, ಕಾಲೇಜು, ಗಾರ್ಮೆಂಟ್ಸ್ಗಳು, ಭಾಷೆ ಬರಲ್ಲ ನಮಗೆ, ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಹಿಂದಿ, ಲೋಕಲ್ ಹಿಂದಿ, ನಮ್ಗೆ ಬರೋ ಹಿಂದಿ ಪಿಕ್ಚರಲ್ಲಿ ನೋಡೋ ಹಿಂದಿ ಅಲ್ಲ, ಅವ್ರದ್ದೇ ಬೇರೆ ಸ್ಲ್ಯಾಂಗ್ ಹಿಂದಿ ಅದು. ಸೊ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿಕೊಂಡು ಅವ್ರ ಹತ್ರ ಅವೇರ್ನೆಸ್ನ ತೊಗೊಂಡು ಚಿಕ್ಕ ಚಿಕ್ಕ ಮಕ್ಕಳು ಲಿಟ್ರಲಿ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗಳಲ್ಲಿ ಸ್ಕೂಲಿಗೆ ಬರ್ತಾ ಇದ್ದಾವೆ. ದೇ ಆರ್ ಪ್ರೆಗ್ನೆಂಟ್, ಹೈಸ್ಕೂಲ್ ಸ್ಟೂಡೆಂಟ್ಸ್, ಹೆಣ್ಮಕ್ಳು. ಆ ಥರ ದೌರ್ಜನ್ಯಗಳು ಬೇರೆ ಕಡೆ ನಡೀತಾ ಇದೆ. ಜೊತೆಗೆ ಮನೇಲಿ ರೇಪ್ ಮಾಡಿದ್ದಾರೆ, ಆಮೇಲೆ ಬಡ್ದಾಟ ಮಾಡೋದು, ಮಕ್ಳ ಮೇಲೆ ಇಂಪ್ಯಾಕ್ಟ್ ಆಗೋದು, ಈ ಥರ ನಮ್ಗೆ ಲಿಟ್ರಲಿ ಬಂದು ಮಕ್ಕಳು ಹೇಳ್ತಾ ಇದ್ದಾರೆ. ನಾವು 1-to-1 ಕಾನ್ವರ್ಸೇಷನ್ ಮಾಡ್ತೀವಿ, ನಿಮಗೇನಾದರೂ ಸಮಸ್ಯೆ ಇದೆಯಾ ಹೇಳಿ ಅಂತ ಹೇಳಿದಾಗ. ಸ್ಕೂಲ್ ಮುಂದೆನೇ ಒಬ್ಬ ಗೇಟ್ ಹತ್ರ ನಿಂತ್ಕೊಂಡು, ಗರ್ಲ್ಸ್ ಹೈಸ್ಕೂಲ್ ಸ್ಕೂಲ್ ಗೇಟ್ ಮುಂದೆ ನಿಂತ್ಕೊಂಡು ಮ್ಯಾನ್ಸ್ಟ್ರಿಬ್ಯೂಷನ್ ಮಾಡ್ಕೋತಾ ಇರ್ತಾನೆ ಒಬ್ಬ ಗಂಡಸು. ವಾಚ್ಮ್ಯಾನ್ ನೋಡಿರ್ತಾನೆ, ಪ್ರಿನ್ಸಿಪಲ್ ನೋಡಿರ್ತಾನೆ. ಈ ಮಕ್ಕಳು ಹೋಗಿ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ರು ಸಹ ಅವರು ಅದನ್ನು ಆ್ಯಕ್ಷನ್ ತೊಗೊಂಡಿರಲ್ಲ. ನಾವು ಯಾವಾಗ ಬಂದು ಮಕ್ಳ ಜೊತೆ ಮಾತಾಡ್ತೀವಿ, ಒಂದು ಹುಡುಗಿ ಧೈರ್ಯ ಮಾಡಿ ಎದ್ದು ನಿಂತ್ಕೊಳ್ಳುತ್ತೆ. ಅಂತ ಈಗಲೂ ವೀಡಿಯೋಸ್ ಇದಾವೆಲ್ಲ, ಮೇಡಮ್ ಹಿಂಗಾಗಿದೆ ಅಂತ ಹೇಳಿ ಆ ಹುಡುಗಿ ಹೇಳ್ಕೊತು. ಅವಾಗ ನಾವು ಬಂದು ಆಚೆ ಬಂತ ಇಲ್ಲ ಸ್ಕೂಲವ್ರದ್ದು ಮರ್ಯಾದೆ ಹೋಯ್ತಾ? ಮೊದಲೇ ಈ ಥರ ಆ್ಯಕ್ಷನ್ ತೊಗೊಂಡಿದ್ದಿದ್ರೆ ನಾವು ಬಂದಾಗ ಮಾತಾಡಿ ಮಗು ಆಚೆ ಬಂದು ಹೇಳಿದಾಗ ಡಿಫ್ರೆನ್ಸ್ ತುಂಬ ಇರುತ್ತೆ. ಈ ಥರ ಹಲವಾರು ಕತೆಗಳನ್ನ ನಾವು ಹೋಗುವಂಥ ಜಾಗಗಳಲ್ಲಿ ಕೇಳ್ಕೊಂಡು ಹೋದ್ವಿ. ಅಂಟಿಲ್ ನೇಪಾಳ ಮುಗಿಸಿ ಮತ್ತು ಒಡಿಶಾ ಇದು ಕಡೆ ಎಲ್ಲ ಬಂದು ನಾವು ವಾರಣಾಸಿ ಇದೆಲ್ಲ ಕಡೆ ಸುತ್ತಾಕೊಂಡು ಬಂದಿದ್ದು ನಾವು. ಪ್ರತಿಯೊಂದು ಜಾಗಗಳು ಅವೇರ್ನೆಸ್ ಸ್ಪ್ರೆಡ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಇಷ್ಟೆಲ್ಲ ಕಾಸ್ ರೈಡ್ ಮಾಡಿರೋದಕ್ಕೆ ನನಗೆ ಇಂಡಿಯಾ ಬುಕ್ ಮತ್ತು ಏಷ್ಯಾ ಬುಕ್ಕಲ್ಲಿ ಗುರುತು ಸಿಕ್ಕಿರುವಂಥ. ಓಕೆ, ನೇಪಾಳದ್ದು ರೂಟ್ ಮ್ಯಾಪ್ ಪ್ಲಾನ್ ಹೇಗೆ ಮಾಡ್ಕೊಂಡಿದ್ರಿ? ರೂಟ್ ಮ್ಯಾಪ್ ನಮ್ಮ ಅಪ್ಪ ಆ್ಯಕ್ಚುಲಿ ಮಾಡಿಕೊಟ್ಟಿದ್ದು. ನಮ್ಮ ಅಪ್ಪ ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಅವರ ಹಸ್ಬೆಂಡ್ ಇದ್ದಾರೆ, ಅವರು 3 ಜನ ಹೆಲ್ಪ್ ಮಾಡಿದ್ರು ನಮಗೆ. ಹೆಲ್ಪ್ ಮಾಡಿ ನಾನು ಏನಿಲ್ಲ, ಗೂಗಲ್ ಆಂಟಿನ ನಂಬಲ್ಲ, ನಾನು ಜಾಸ್ತಿ ಗೂಗಲ್ ಆಂಟಿ ನಂಬಲ್ಲ. ಇಂಡಿಯಾ ಮ್ಯಾಪ್ ಇದೆ, ಇಂಡಿಯಾ ಮ್ಯಾಪ್ ಇಟ್ಕೊಂಡ್ಬಿಡ್ತೀವಿ, ಲೇಟೆಸ್ಟ್ ಏನಿದೆ ಅವತ್ತಿಂದು ಪರ್ಚೇಸ್ ಮಾಡಿ ಇಟ್ಕೊತೀನಿ. ಸೊ ನ್ಯಾಷನಲ್ ಹೈವೇಸು, ಆಮೇಲೆ ನಮ್ಮಪ್ಪ ಡ್ರೈವರ್ ಆಗಿರೋದ್ರಿಂದ ಅವ್ರಿಗೆ ಲಾರಿ ಎಲ್ಲ ಓಡಿಸಿರೋರು ಅವರೆಲ್ಲ ಅವಾಗ ಜಮಾನದಲ್ಲಿ, ಅವ್ರಿಗೆ ಇಂಚಿಂಚು ಶಾರ್ಟ್ಕಟ್ಗಳು ಗೊತ್ತು. ಹಿಂಗೆ ಹೋಗ್ರಮ್ಮ ನೀವು, ಕತ್ಲೆ ಹೋಗೋಷ್ಟೊತ್ತಿಗೆ ಬೆಳಕಾಗೋಷ್ಟೊತ್ತಿಗೆ ಹಿಂಗೆ ಸೇರ್ಕೊಳ್ಳಿ ಅಂತ ಹೇಳಿ ರೂಟ್ ಮ್ಯಾಪ್ ಹಾಕಿದ್ರು. ಮತ್ತು ನಾವು ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಹೋಗಿರೋರ ಹತ್ರ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಡು ಒಂದು ಮ್ಯಾಪ್ನ ಹಾಕ್ಕೊಂಡು ಕೂತ್ಕೋತೀವಿ. ಸೊ ಆಮೇಲೆ ಒಂದು ಐಡಿಯಾ ಬರುತ್ತೆ, ಓಕೆ ಇವತ್ತು ಇಲ್ಲಿಂದ ಹೈದ್ರಾಬಾದ್ 600 ಕಿಲೋಮೀಟರ್ ಇದೆ, ಆಯಿತು ಒನ್ ಡೇಲಿ ಹೊಡೆದ್ಬಿಡ್ತೀವಿ, ಹೈದ್ರಾಬಾದ್ ಹೊಟ್ಟೋಗ್ತೀವಿ ಸಂಜೆ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾಗ್ಪುರ್, ನೆಕ್ಸ್ಟ್ ಡೇ ಒಂದೇ ದಿನ ನಾಗ್ಪುರ್ ಹೊಟ್ಟೋಗ್ತೀವಿ. ಈ ಥರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ ನಾನ್ ಸ್ಟಾಪ್. ಇಲ್ಲಿಂದ 6 ದಿನಕ್ಕೆ ನೇಪಾಳಲ್ಲಿ ಇದ್ವಿ ನಾವು. ಓಕೆ, ನೈಟ್ ಅಷ್ಟೇ ರೆಸ್ಟ್ ಮಾಡಿದ್ದು? ನೈಟ್ ಯೂಶಲಿ 10 ಗಂಟೆ ತನಕ ಒಂದೊಂದ್ಸತಿ ರೈಡ್ ಮಾಡ್ತೀವಿ ತಲೆಕೆಟ್ಟಂಗೆ, ಇಲ್ಲ ಅಂದರೆ 6 ಗಂಟೆ ಸ್ಟಾಪು. ಎಷ್ಟು ಖರ್ಚಾಯಿತು ನೇಪಾಳಕ್ಕೆ ಹೋಗಿ? ಇದು ಸ್ಪಾನ್ಸರ್ ರೈಡ್ ಆಗಿತ್ತು ನನಗೆ. ವಂಶಿ ಮರ್ಲಾ ಅಂತ ಒಬ್ಬರು ರೇಸರ್ ಇದ್ದಾರೆ ಇಂಟರ್ನ್ಯಾಷನಲ್, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಸೊ ನಮಗೆ ಅವರು ಸ್ಪಾನ್ಸರ್ ಮಾಡಿದ್ರು ರೈಡ್ನ. ಸೊ ಕಾಸ್ ರೈಡ್ ಅಂತ ಹೇಳಿ ಸ್ಪಾನ್ಸರ್ ರೈಡಲ್ಲಿ ನಡೀತು ನನಗೆ. ಓಕೆ, ಹಾಗಾಗಿ ನಿಮಗೆ ದುಡ್ಡಿಂದೇನೋ ಫೈನಾನ್ಷಿಯಲ್ ಸಮಸ್ಯೆ ಏನು ತೊಂದರೆ ಇಲ್ಲ, ಎಲ್ಲ ಅಣ್ಣ ನೋಡ್ಕೊಂಡಿದ್ರು. ಓಕೆ, ಅಂದರೆ ಯಾವ ಸೀಸನಲ್ಲಿ ಹೋಗಿದ್ದು ನೇಪಾಳ್ಗೆ ನೀವು? ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಹೋಗಿತ್ತು. ಅಕ್ಟೋಬರ್ ಅಂದರೆ ವಿಂಟರ್ ಸೀಸನ್ ನಿಯರ್. ಓಕೆ, ಏನು ಪ್ರಾಬ್ಲಮ್ ಆಗಲಿಲ್ಲ ನೇಪಾಳ ರೈಡಲ್ಲಿ ನಿಮಗೆ? ಮಿರ್ಜಾಪುರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ರಾಂಗ್ ವೇಲಿ, ಅಲ್ಲೆಲ್ಲ ಸ್ವಲ್ಪ ರಾಂಗ್ ವೇ ಜಾಸ್ತಿ ಓಡಿಸ್ತಾರೆ. ಒನ್ ವೇಲಿ ಹೈವೇಗಳಲ್ಲಿ ರಾಂಗ್ ರೀ. ನಾವು ಹಿಂಗೆ ಹೋಗ್ತಿದ್ರೆ ಎಲ್ಲ ಹಿಂಗೆ ಹೋಗ್ಬೇಕು, ಅವ್ರು ಹಿಂಗೆ ಬರ್ತಾರೆ. ಅಂದರೆ ಡಾಮಿನೇಟ್ ಲೋಕಲ್ ಅಂತಲ್ಲ, ಲೋಕಲ್. ಓಕೆ, ಒಂದು 4 ಜನ 5 ಜನ ಹಾಕೊಂಡು ಕೂರ್ಸ್ಕೊಂಡು ಓಡಿಸ್ಕೊಂಡು ಬರೋ ಅಂಥವ್ರು ಅವರೆಲ್ಲ ಪಕ್ಕ ಲೋಕಲ್ಗಳು. ಸೊ ನಮ್ಮ ಪಣ್ಣ ಹೋಗ್ತಾ ಇದೀವಿ, ಇವರು ಬಂದು ಕ್ರ್ಯಾಶ್ ಮಾಡಿದ್ರು. ನನ್ನ ಗಾಡಿ ಬಿತ್ತು, ಸ್ವಲ್ಪ ಗಾಡಿ ಡ್ಯಾಮೇಜಸ್ ಆಯಿತು. ಅಲ್ಲೇ ಪೊಲೀಸ್ ಅಲ್ಲೇ ನಿಂತಿದ್ರು ಸಹ ನನಗೆ ಬಂದು ಹೆಲ್ಪ್ ಮಾಡಲಿಲ್ಲ. ಅವನನ್ನು ಹಿಡ್ಕೊಳ್ಳೋದು ಬಿಟ್ಟು ನನ್ನ ಮೇಲೆ ರೇಗಾಡೋಕ್ಕೆ ಶುರು ಮಾಡೋದು, ನೀವು ರಾಂಗ್ ವೇಲ್ ಬಂದಿ. ನನ್ನ ಹತ್ರ ವೀಡಿಯೋ ಈಗಲೂ ಇದೆ, ಯೂಟ್ಯೂಬಲ್ಲಿ ಇದೆ ಅದು ಆಲ್ರೆಡಿ ನನ್ನ ಹತ್ರ. ಅವ್ರು ಮಾಡಿದ ತಪ್ಪು. ಆಮೇಲೆ ಯಾರೂ ಹೆಲ್ಪಿಗೆ ಬರಲಿಲ್ಲ. ಗಾಡಿ ಎತ್ತೋದಕ್ಕೆ ನನಗೆ ಪ್ಯಾನಿಕ್ ಆಗಿತ್ತು, ನನಗೇನಾದರೂ ಆಗೋಯ್ತು, ರೈಡ್ ಹೋಗಬೇಕು ನಾನು ಅನ್ನೋಷ್ಟು ಪ್ಯಾನಿಕಲ್ಲಿ. ಆಮೇಲೆ ಮತ್ತೆ ಗಾಡಿ ಎಲ್ಲ ಎತ್ತಿ ಏನಾಗಿರಲಿಲ್ಲ, ಎಲ್ಲ ಜುಗಾಡಲ್ಲೇ ನಾನೇ ಮಾಡಿಕೊಂಡು ಟೈಟ್ ಮಾಡಿ ನೆಟ್ಟು ಬೋಲ್ಟೆಲ್ಲ ಅಲ್ಲಿಂದ ಸೀದಾ ಹೊರಟ್ವಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ಗಳಾಗ್ತಾ ಇರ್ತವೆ, ಮೇಜರ್ ಅಂತ ಏನಿಲ್ಲ. ಸೊ ಅದೊಂದು ಬಿಟ್ಟರೆ ಯಾವ ಇನ್ಸಿಡೆಂಟ್ಸು ಇನ್ನೇನು ಆಗಲಿಲ್ಲ. ನಿಮ್ಗೇನೋ ಬ್ಯಾಕ್ ಪೈನು ಅಂತ ಹೇಳಿದ್ರಲ್ಲ, ಅದು ಯಾವಾಗ ಬಂದಿದ್ದು, ಹೇಗೆ ಏನು? ಇದು ನಾನು ಕಾಲೇಜಲ್ಲಿದ್ದಾಗ ಸ್ಪೋರ್ಟ್ಸಲ್ಲಿ ತುಂಬ ಇದ್ದೆ, ನಾನು ತುಂಬ ಹೆವಿ ಅಥ್ಲೆಟ್. ಸೊ ಡಿಸ್ಕಸ್ಸು, ಶಾರ್ಟ್ ಪುಟ್ಟು ಮತ್ತು ಟಗಫರ್ ಎಲ್ಲ ಆಡಿ L4 and 5 ಡಿಸ್ಕ್ ಸ್ಲಿಪ್ ಆಗಿತ್ತು ನನಗೆ. ಸೊ ಅದು ಆಡಿದಾಗ
ಹೆವಿ ಸ್ಟ್ರೆಸ್ ಮಾಡಿಕೊಂಡು ಹಾಸ್ಟೆಲಲ್ಲಿ ಎಲ್ಲ ಬಿದ್ದು ನೀರೆಲ್ಲ ಜಾರು ಬಿದ್ದು ಕಟ್ಟೆಗಳು ಹೊಡ್ಕೊಂಡು ಆಮೇಲೆ ಯಕ್ಷಗಾನ ಜಾಸ್ತಿ ಮಾಡ್ತಿದ್ದೆ, ಬಟ್ಟೆ ಎಲ್ಲ ಕಟ್ಟೋರು, ಅದೆಲ್ಲ ಇಂಪ್ಯಾಕ್ಟ್ ಆಯಿತು ನನಗೆ. ಆವಾಗ ಸರ್ಜರಿ ಆಗಬೇಕಿತ್ತು, ಇವಾಗ ರಾಡ್ ಹಾಕಿದ್ದೆ. ಓಕೆ, ರಾಡ್ ಹಾಕಿದ್ರು ನೀವು ಇದೇ ಫೀಲ್ಡ್ ಸೆಲೆಕ್ಷನ್ ಮಾಡಿದ್ದೀರಾ? ಓಕೆ, ಗ್ರೇಟ್. ಹಾಗಾದರೆ ಅಂದರೆ ಪ್ರತಿಯೊಂದು ಸ್ಟೇಟ್ ಆಗೋದಾಗಲೂ ಕೂಡ ಡಿಫ್ರೆಂಟ್ ಜನಗಳನ್ನ ಮೀಟ್ ಮಾಡ್ತೀರಾ, ಡಿಫ್ರೆಂಟ್ ಫುಡ್ ಸ್ಟೈಲ್ ಇರುತ್ತೆ, ಒಬ್ಬರೇ ಲೇಡೀಸ್ ಇರ್ತಾರೆ. ಜನಗಳು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ? ಹೋದ ತಕ್ಷಣ ಮಾತಾಡಿಸ್ತಾರಾ, ರಿಸೀವ್ ಮಾಡ್ತಾರಾ, ಏನಾದರೂ ನೀರು ಕೇಳಿದರೆ ಕೊಡ್ತಾರಾ? ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಇದೆ? ನಾವು ಕರ್ನಾಟಕದಲ್ಲಿ ಬೇರೆ, ಕರ್ನಾಟಕದಲ್ಲಿ ಹೋದಾಗ ಕನ್ನಡಿಗರು ವಿಶಾಲ ಹೃದಯವಂತರು ಅಂತೆಲ್ಲ ಕೇಳಿದ್ವಿ. ಇಂಡಿಯಾ ಹೋದಾಗ ಹೇಗೆ ಬೇರೆ ಬೇರೆ ಸ್ಟೇಟಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವೆಲ್ಲ ಪಾಸಿಟಿವ್ ವೇ ತಗೊಳ್ಳೋಣ. ಯಾವ ರೀತಿ ಇತ್ತು? ಆ್ಯಕ್ಚುಲಿ ಪಾಸಿಟಿವೇನೆ, ನೆಗೆಟಿವ್ ಅಂತ ನನಗೆಲ್ಲೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಎಲ್ಲೋ ಒಂದೊಂದು ಕಡೆ ಇರುತ್ತೆ, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ನನಗೆ ಓವರಾಲ್ ಈ ಥರ ರೈಡ್ಗಳಲ್ಲಿ ಔಟ್ ಆಫ್ ಸ್ಟೇಟ್ ಹೋದಾಗ ಫಸ್ಟಿಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಒಂದೊಂದು ಸತಿ ಏನು ಮಾಡ್ತಾರೆ, ನಮ್ಮನ್ನು ಮಾತಾಡಿಸ್ಬೇಕು, ಅವ್ರಿಗೆ ಮಾತಾಡ್ಸೋಕ್ಕೆ ಬರಲ್ಲ, ನಮ್ಮನ್ನು ಹಿಂದೆ ಫಾಲೋ ಮಾಡ್ಕೊಂಡು ಬಂದುಬಿಡ್ತಾರೆ. ಅವಾಗ ನಾವು ಪ್ಯಾನಿಕ್ ಆಗಿಬಿಡ್ತೀವಿ, ಇವನು ಫಾಲೋ ಮಾಡ್ಕೊಂಡು ಬರ್ತಾರೆ ಅಂತ ನಾವೇ ಭಯ ಪಡ್ತೀವಿ. ಆಮೇಲೆ ಅವರು ಪಾಪ ಅವ್ರಿಗೆ ಕ್ಯೂರಿಯಾಸಿಟಿ, ನಾವು ಇಷ್ಟೊಂದು ಲಗೇಜ್ ಹಾಕ್ಕೊಂಡಿರ್ತೀವಿ, ಬ್ಯಾಗ್ಗಳು ಇಟ್ಕೊಂಡಿರ್ತೀವಿ, ಏನೇನೋ ಬರ್ಕೊಂಡಿರ್ತೀವಿ ಗಾಡಿಗಳ ಮೇಲೆ, ಕ್ಯೂರಿಯಾಸಿಟಿ. ಅವರು ಆಮೇಲೆ ಸೈಡ್ಗೆ ಹಾಕಿಸ್ತಾರೆ, ಹಿಂಗೆಲ್ಲ ಇನ್ನು ನಿಲ್ಲಿಸ್ಬಿಟ್ಟು ಮೇಡಮ್ ಅಂತ ಎಲ್ಲ ಕೇಳ್ತಾರೆ. ಸಡನ್ನಾಗಿ ಗಾಬರಿ ಆಗುತ್ತೆ ನಮಗೆ, ಬಟ್ ಆಮೇಲೆ ಇಲ್ಲ ಮಾತಾಡಿಸ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಲೇಡೀಸೇ ಅಪ್ಪ ಕಾಸು ಯಾರೇ ಹಂಗೆ ಹಿಂಗೆ ಅಂತೆಲ್ಲ ಹಿಂದಿಯಲ್ಲಿ ಮಾತಾಡಿಸ್ತಾರೆ. ಆಮೇಲೆ ಬನ್ನಿ ಊಟ ಮಾಡಿ ಅಂತ ತುಂಬ ರೆಸ್ಟೋರೆಂಟ್ಗಳಲ್ಲಿ, ಡಾಬಾಗಳಲ್ಲಿ ನಮಗೆ ಊಟಕ್ಕೆ ಕರೆದಿದ್ದಾರೆ. ನಮ್ಮನ್ನು ನೋಡಿ, ಇವಾಗ ನೀರಿಗೆ ಎಲ್ಲಾದರೂ ನಿಲ್ಸಿರ್ತೀವಿ ಅಥವಾ ಜ್ಯೂಸ್ ಏನಾದರೂ ಕುಡಿತಾ ಇರ್ತೀವಲ್ವಾ, ಆ ಟೈಮಲ್ಲಿ ನಮ್ಮನ್ನು ನೋಡಿ ಅವರೇ ಆಫರ್ ಮಾಡ್ತಾರೆ, ಮೇಡಮ್ ನಮ್ದು ಇಲ್ಲೇ ಬನ್ನಿ ಮೇಡಮ್ ಊಟ ಮಾಡಿ ರೆಸ್ಟೋರೆಂಟಲ್ಲಿ, ದುಡ್ಡು ಕೇಳಲ್ಲ, ಊಟ ಮಾಡಿ ಅನ್ನೋಷ್ಟು ಪ್ರೀತಿ ವಿಶ್ವಾಸ ಇದೆ. ಅಂಥ ನೆಗೆಟಿವ್ ಅಂತ ಏನೂ ಇಲ್ಲ. ಅಲ್ಲಿ ಇಲ್ಲಿ ಬಿಟ್ಟರೆ ತುಂಬ ಸೇಫಾಗಿ, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಾರೆ. ನೇಪಾಳನೇ ಯಾಕೆ ಚೂಸ್ ಮಾಡಿದ್ದು ನೀವು? ನೇಪಾಳ ಫಸ್ಟ್ ಪಾಯಿಂಟು ನಮಗೆ ಹತ್ತಿರ ಇದೆ, ಇಂಡಿಯಾಗೆ ಬಾರ್ಡರಲ್ಲಿ ಹತ್ರ ಇದೆ, ಈಸಿ ಆಕ್ಸೆಸ್ ಇದೆ ನಮಗೆ. ಕಾರಲ್ಲಿ ಹೋಗ್ಬೋದು, ಟೂ ವೀಲರಲ್ಲಿ ಹೋಗ್ಬೋದು, ಆಕ್ಸೆಸ್ ಚೆನ್ನಾಗಿದೆ. ಜೊತೆಗೆ ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಇದೆ, ಅಡ್ವೆಂಚರಸ್ ಆಗಿದೆ. ಹೇಳ್ದಂಗೆ ನಂಗೆ ಹಿಮಾಲಯಾಸ್ ಅಂದರೆ ತುಂಬ ಪ್ರೀತಿ. ನನಗೆ ಬಿಟ್ಟರೆ ಅಲ್ಲೇ ಹೋಗಿ ಸೆಟ್ಲ್ ಆಗಿಬಿಡ್ತೀನಿ. ನಾನು ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀನಿ ನಮ್ಮ ಮೌಂಟನ್ಸ್ ಜೊತೆಗೆ. ಅದು ಆ್ಯಕ್ಚುಲ್ ಹಿಮಾಲಯಾಸ್ ನಮಗೆ ನೇಪಾಳಲ್ಲಿ ಸಿಗುತ್ತೆ. ನನಗೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಿತ್ತು, ಅದನ್ನು ನೋಡಬೇಕಿತ್ತು ನಾನು. ಜೊತೆಗೆ ಇದು ಕಾಸ್ ರೈಡು ಕೂಡ ಆಗಿತ್ತು. ಸೊ ನಮ್ಗೆ ಈಸಿ ಆಕ್ಸಸ್ಸು, ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ನಮ್ಮ ಕರೆನ್ಸಿಯಲ್ಲಿ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೇಪಾಳ ಚೂಸ್ ಮಾಡಿದ್ದು. ಅದಕ್ಕೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಏನೂ ಬೇಡ, ನಮ್ಮ ಒಂದು ಮಾಮೂಲಿ DL ಇದ್ದರೆ ಸಾಕು. ಜೊತೆಗೆ ಒರಿಜಿನಲ್ RC ಬುಕ್ಕು, DL ಇದೆಲ್ಲ ಕ್ಯಾರಿ ಮಾಡಬೇಕು. ಅಲ್ಲಿ ಬನ್ಸಾರ್ ಅಂತ ಹೇಳಿ ಒಂದು ಡಾಕ್ಯುಮೆಂಟೇಷನ್ ಮಾಡಿಸ್ಕೋಬೇಕು ಅಂತ 15 ನಿಮಿಷದಲ್ಲಿ ಮಾಡಿಕೊಡ್ತಾರೆ. ಬಾರ್ಡರ್ ಎಂಟ್ರಿ ಆಗಿದ ತಕ್ಷಣ, ನಾನು ಬಿಹಾರಿಂದ ಎಂಟ್ರಿ ಆಗಿದ್ದು. ಸೊ ಅಲ್ಲಿ ಬಾರ್ಡರಲ್ಲಿ ನಮಗೆ ವೆರಿಫಿಕೇಷನ್ಸ್ ನಡೆಯುತ್ತೆ, ಇಂಡಿಯನ್ ಕಸ್ಟಮ್ಸ್ ಇರುತ್ತೆ. ಕಸ್ಟಮ್ಸಲ್ಲಿ ನಮಗೆ ಫುಲ್ ನಮ್ಮ ಗಾಡಿ ಎಲ್ಲ ಚೆಕ್ ಮಾಡ್ತಾರೆ, ಫುಲ್ ಸ್ಕ್ಯಾನ್ ಆಗುತ್ತೆ ಎಲ್ಲ. ಏನು ಅಂದರೆ ಏನಾದರೂ ಇಲ್ಲಿಗಲಾಗಿ ಏನಾದರೂ ಮಾಡ್ತೀವಿ ಅಂತ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋತಾರೆ. ಬನ್ಸಾರ್ ಅಂತ ಇರುತ್ತೆ. ದಿನಕ್ಕೆ ನಾನು ಹೋದಾಗ 125 ರೂಪಾಯಿ ಇತ್ತು. ಅದೊಂಥರ ಲೈಸೆನ್ಸ್ ಇದ್ದಂಗೆ ನಮಗೆ, ಪರ್ಮಿಟ್ಟು, ವೀಸಾನೂ ಇಲ್ಲ ನಮಗಲ್ಲಿ. ಸೊ ಪರ್ಮಿಟ್ ಮಾಡಿಸ್ಕೋಬೇಕು. ಪರ್ಮಿಟ್ ಮಾಡಿಸ್ಕೊಂಡ್ರೆ ನಮಗೆ, ನಾವು ಎಷ್ಟು ದಿನ ಇರ್ತೀವಿ ಅದ್ರ ಮೇಲೆ 1-2 ದಿನ ಎಕ್ಸ್ಟ್ರಾ ಮಾಡಿಸ್ಕೊಂಡ್ರೆ, ನಮಗೆ ಯಾರಾದರೂ ಪೊಲೀಸ್ ಹಿಡಿದ್ರೆ ಅಥವಾ ನಮ್ಮನ್ನು ಯಾರಾದರೂ ನೀವು ಯಾರು ಅಂತ ಎಂಕ್ವೈರಿ ಮಾಡಿದ್ರೆ, ನಾವು ಆ ಬನ್ಸಾರ್ ತೋರಿಸಿದ್ರೆ ನಮಗೆ ಎಲಿಜಿಬಲ್ ಅಂತ. ಪಾಸ್ಪೋರ್ಟ್ ಸಮೇತ ಬೇಡ ನೇಪಾಳಿಗೆ. ಸೊ ಇಟ್ ಈಸ್ ಈಸಿ ಆಕ್ಸೆಸ್. ನೇಪಾಳದಲ್ಲಿ ಎಷ್ಟು ದಿನ ಇದ್ರು? ಒಂದೇ ದಿನ? ನೇಪಾಳಲ್ಲಿ 10 days ಇದ್ದೆ ನಾನು. ಓಕೆ, 10 days ಯಾವ್ಯಾವೆಲ್ಲ ಪ್ಲೇಸ್ಗೆ ಹೋಗಿದ್ರಿ, ಯಾರನ್ನೆಲ್ಲ ಭೇಟಿ ಮಾಡಿದ್ರಿ? ಕಠ್ಮಂಡು ಮೇಯ್ನ್ ಇರೋದು. ಕಠ್ಮಂಡು ಅಲ್ಲಿ ಪಶುಪತಿನಾಥ್ ದೇವಸ್ಥಾನ ಇದೆ. ನಮ್ಮ ಕಾಶಿ ಹೇಗೆ ಅಲ್ಲಿ ಅದು ಪಶುಪತಿನಾಥ್ ದೇವಸ್ಥಾನ ಫೇಮಸ್ಸು. ಸೊ ಸೇಮ್ ಕಾಶಿ ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬೋದು. ಆ ದೇವಸ್ಥಾನ, ಆಮೇಲೆ ಕೆಲವೊಂದಷ್ಟು ದೇವಸ್ಥಾನಗಳು ಅನ್ಎಕ್ಸ್ಪ್ಲೋರ್ಡ್, ಅಲ್ಲಿ ತುಂಬ ಕಲ್ಚರ್ಡ್, ತುಂಬ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಅದಾದಮೇಲೆ ನಾವು ಮುಕ್ತಿನಾಥ್ಗೆ ಹೋದ್ವಿ. ಮುಕ್ತಿನಾಥ್ ನಿಮಗೆ ಮುಸ್ತಾಂಗ್ ಅಂತ ಒಂದು ಜಾಗ ಬರುತ್ತೆ. ಎಕ್ಸ್ಟ್ರೀಮ್ ಆಫ್ ರೋಡು, ಎಕ್ಸ್ಟ್ರೀಮ್ ಅಂದರೆ ನೆಕ್ಸ್ಟ್ ಲೆವೆಲ್ ಆಫ್ ರೋಡು, ಅದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆ ಥರ ಒಂದು ಟೆರೇನಲ್ಲಿ ಮುಕ್ತಿನಾಥ್ಗೆ 2 days ಹೋಗಿದ್ದು. ಅಲ್ಲಿ ಹೋಗಿ ಆ ದೇವಸ್ಥಾನ ಹೈಯೆಸ್ಟ್ ಪೀಕಲ್ಲಿರೋದು, ನಮ್ಮ ಒಂದು ಏಷ್ಯಾದಲ್ಲಿ ಹೈಯೆಸ್ಟ್ ಪೀಕಲ್ಲಿ ಆ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ದೇವಸ್ಥಾನ ನೋಡಿಕೊಂಡು ನಾವು ಮುಕ್ತಿನಾಥ್ಗೆ ಹೋದರೆ ಮುಕ್ತಿ ಸಿಕ್ತು ಅನ್ನೋ ಥರ. ಸೊ ಕಾಶಿ ಹರಿದ್ವಾರದಿಂದ ಹಿಡಿದು ರಾಮೇಶ್ವರದಿಂದ ಮುಕ್ತಿನಾಥ್ವರೆಗೂ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ ನಾನು. ನಂಗೆ ಆ ಮುಕ್ತಿ ಸಿಕ್ಬಿಡಿದೆ ಆಲ್ರೆಡಿ ಲೈಫಲ್ಲಿ. ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಲೋಕಲ್ ಫುಡ್ಡು, ಲೋಕಲ್ ಜಾಗಗಳು, ಲೋಕಲ್ ಜನ, ಆಮೇಲೆ ಫ್ರೆಶ್ ಆ್ಯಪಲ್ಸ್ ಅಲ್ಲೇ ಗ್ರೋ ಮಾಡ್ತಾರೆ. ಅದೆಲ್ಲ ಒಂದು ಕೆಜಿ ಊಟನೇ ಇಲ್ಲ, ಬರೀ ಆ್ಯಪಲ್ ತಿನ್ಕೊಂಡು ಜೀವನ ಮಾಡ್ಬಿಟ್ಟಿದ್ವಿ. ಓ ಮೈ ಗಾಡ್. ಫ್ರೆಶ್ ಆ್ಯಪಲ್ಸ್ ಎಲ್ಲ 10 ರೂಪಾಯಿ 20 ರೂಪಾಯಿ ಕೆಜಿ ಆ್ಯಪಲ್ಸ್. ಅಲ್ಲಿ ಬೆಳಿತಾರಲ್ಲ, ಫ್ರೆಶ್ ಮಾರ್ಕೆಟ್ ರೋಡಲ್ಲಿ ಮಾರ್ತಾ ಇರ್ತಾರೆ. ಹೆಂಗೆ ಕಾಶ್ಮೀರಲ್ಲಿ ಹೆಂಗೆ, ಅದೇ ಥರ ಅಲ್ಲೂ ಹಾಗೆ ತಿನ್ಕೊಂಡು ಹೆಂಗೆ ಹಂಗೆ ಮಾಡ್ಕೊಂಡು. ಪಾಳಲ್ಲಿ ನನಗೆ ಮುಸ್ತಾಂಗ್ ಇಷ್ಟ ಆಯಿತು. ಕಾಮ್ ಪ್ಲೇಸು, ಚಿಕ್ಕ ಪುಟಾಣಿ ಊರು. ಆ ಪುಟಾಣಿ ಊರಲ್ಲೇ ತುಂಬ ನೋಡೋದಕ್ಕಿದೆ. ಹಾಟ್ ಸ್ಪ್ರಿಂಗ್ಸ್
ಸ್ಪ್ರಿಂಗ್ಸ್ ಅಂತಾರೆ, ಅಂಥ ಚಳಿ ಇದ್ರೂ ಅಲ್ಲಿ ಬಿಸಿ ನೀರು ಸಿಗುವಂಥ ಒಂದು ಕೆರೆ ಇದೆ. ಸೊ ಆ ಥರ ಒಂಥರ ಯೂನಿಕು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಅದರಲ್ಲಿ ಮಕ್ಕಳು ಮಾತ್ರ ಆ್ಯಪಲ್ ಥರನೇ ಇದ್ರು, ಮಕ್ಳುಗಳು ಇಟ್ಟಿಟ್ಟೆಯಾಗಿ ಇಷ್ಟಿಷ್ಟಪ್ಪ ಕೆನೆ ಪಿಂಕ್ ಮಾಡಿಕೊಂಡು ಒಂಥರ ಸ್ಮಾಲ್ ಆ್ಯಂಡ್ ಕ್ಯೂಟ್ ಆಗಿರುವಂಥ ಒಂದು ಜಾಗ. ಸೊ ಅದೊಂದು ಸ್ವಲ್ಪ ಇಷ್ಟ ಆಯಿತು ನನಗೆ. ಈ ಜನಜಂಗುಳಿಗಿಂತ ಒಂಥರ ಮೌಂಟೇನ್ಸಲ್ಲಿ ಜನ ಇರ್ತಾರಲ್ಲ, ಅದು ಒಂಥರ ಬೇರೆ ಥರನೇ ಫೀಲ್ಸ್ ಕೊಡೋ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.